ಅಲ್ಲದೆ ಬೀರೇಶ್ವರ, ಈ ಜಗತ್ತಿನಲ್ಲಿ ಆಟ ಆಡೋ ಮನುಷ್ಯನನ್ನು ಏಕೆ ಭಾವಿಸಿದೆ ನೀನು? ಈ ಆಟ ಆಡೋ ಜಂಜಟದ ಮನುಷ್ಯರಲ್ಲಿ ಕೋರ್ಟಿಗೆ ಹೋದರೆ ಜಾತಿ, ದೇವಸ್ಥಾನಕ್ಕೆ ಹೋದರೆ ಜಾತಿ, ಕಾಲು ಹೆಜ್ಜೆ ಹೊರಗಿಟ್ಟು ಕೂಡ ಯಾವ ಜಾತಿಯವರು ಅಂತ ಕೇಳುವ ಈ ಜನರಲ್ಲಿ ನಮ್ಮಂತವರು ಹೊರಗಾದ್ರೆ ಹೇಗೆ ಹೋಗುದು ತಂದೆ? ನೀನೇ ಹೇಳು ತಂದೆ, ನೀನೇ ಹೇಳು. ಕನಕ ಕನಕ, ಬನ್ನಿ ಸ್ವಾಮಿ, ಪೂಜೆ ಮಾಡ್ತಾ ಇದ್ದೆ. ಇದೇನು ಕನಕ, ನೀನು ನೋಡಿದರೆ ಸ್ನಾನ ಮಾಡಿ ಮಡಿಯುಡಿಯಿಂದ ದೇವರ ಪೂಜೆ ಮಾಡುತ್ತಿದ್ದೀಯಾ. ನಾನು ನೋಡಿದರೆ ಇನ್ನೂ ಸ್ನಾನ ಮಾಡಿಲ್ಲ. ಒಳಗಡೆ ನೋಡಿದರೆ ಒಂದು ಹನಿ ನೀರು ಸಹ ಇಲ್ಲ. ಹೋಗಿ ನೀರನ್ನಾದರೂ ತೆಗೆದುಕೊಂಡು ಬರಬಾರದೆ? ಇಲ್ಲ, ಇನ್ನು ಮುಂದೆ ನಾನು ನೀರು ತರಲಿಕ್ಕೆ ಹೋಗುವುದಿಲ್ಲ. ಯಾಕೆ ಕನಕ, ಏನಾಯಿತು ನಿನಗೆ? ಯಾಕೆ ಏನಾಯ್ತಂದ್ರೆ, ನಾನು ಏನಂತ ಹೇಳಿ ಸ್ವಾಮಿ, ನೀರು ತರಲಿಕ್ಕೆ ಹೋದ್ರೆ ಆ ವೆಂಕಟರೆಡ್ಡಿ ಮನೆತನದ ಮಕ್ಕಳು ನನಗೆ ಹೇಗೆ ಬೇಕಾದ್ರೂ ಮಾತಾಡಿ ಕೀಳು ಜಾತಿಯಳು ಅಂತ ಹೇಳಿ ಬಾಯಿಗೆ ಬಂದಾಗೆ ಮಾತಾಡಿ ಕೊಡ ಎತ್ತಿ ನೀರು ಹಾಕಿ ಕಳಿಸಿದ್ದಾರೆ ನನ್ನನ್ನು. ಏನು, ನಿನಗೆ ನೀರು ಎತ್ತಿ ಹಾಕಿ ಕಳಿಸಿದರೆ? ಕನಕ, ಅವರಿಗೆ ದುಡ್ಡಿನ ದುರ್ಬುದ್ಧಿ ಮನದಲ್ಲಿ ದಟ್ಟವಾಗಿ ಒಡ್ಡಿದೆ. ಜಾತಿಯಲ್ಲಿ ನಾವೇ ದೊಡ್ಡವರೆನ್ನುವ ಕೆಟ್ಟ ಭಾವನೆ ಬೆಟ್ಟದಾಕಾರವಾಗಿ ಬೆಳೆದಿದೆ. ಅಂತವರ ಮಾತಿಗೆ ನಾವು ತಲೆ ಕೆಡಿಸಿಕೊಳ್ಳಬಾರದು ಕನಕ, ತಲೆ ಕೆಡಿಸಿಕೊಳ್ಳಬಾರದು. ಅವರ ಮಾತಿಗೆ ತಲೆ ಕೆಡಿಸ್ಕೊಬಾರ್ದಂದ್ರೆ ಹೇಗಿರಿ? ಈ ಊರಲ್ಲಿ ಬೋರ್ಗಳೆಲ್ಲವೂ ಅವರ ಜಾಗ ತಿಳಿದುವಾಗ ನಾವು ನೀರು ಕಾಣೋದಾದ್ರೆ ಹೇಗೆ ಸ್ವಾಮಿ? ಹುಚ್ಚಿ, ನಮ್ಮೂರಿನಲ್ಲಿರುವ ಬೋರ್ವೆಲ್ಗಳು ಅವರ ಜಾಗೆಯಲ್ಲಿವೆ ಅಂತ ಯಾರು ನಿನಗೆ ಹೇಳಿದರು? ಅವು ಎಲ್ಲ ಸರ್ಕಾರದ ಸೊತ್ತು. ಸಾರ್ವಜನಿಕರಿಗೆ ಕುಡಿಯುವ ನೀರಿನ ತೊಂದರೆಯಾಗಬಾರದೆಂದು ಒಂದೂರಿಗೆ 3-4 ಬೋರ್ವೆಲ್ಗಳನ್ನು ಮಾಡಿ ಹೋಗಿದ್ದಾರೆ. ಆದರೆ ಜನ ಅದನ್ನು ತಪ್ಪಾಗಿ ತಿಳಿದುಕೊಂಡು ಹೆದರುವ ಜನರನ್ನು ಬೆದರಿಸುತ್ತಾ ಆ ಬೋರುಗಳೆಲ್ಲ ನಂದೇ ಎಂದು ಹೇಳುತ್ತಾರೆ. ಅಂತ ಜನರೇನು ಶಾಶ್ವತವಲ್ಲ ಕನಕ, ಶಾಶ್ವತವಲ್ಲ. ಹಾ ಕನಕ, ನಾನೆಲ್ಲ ಈ ರೆಡ್ಡಿಯವರಿಗೆ ಹೋಗಿ ಈ ವಿಚಾರದ ಬಗ್ಗೆ ಹೇಳಿ ಬರುತ್ತೇನೆ. ನೀ ಅಡುಗೆ ಸಿದ್ಧತೆ ಮಾಡಿತು ಸ್ವಾಮಿ. ಇಲ್ಲಿ ಯಾಕೆ ಕನಕ? ಮಾತಿನ ವಿಚಾರದಲ್ಲಿ ದೇವರ ಪ್ರಸಾದ ಕೊಡೋದನ್ನ ಮರ್ತೇ ಬಿಟ್ಟಿದ್ದೆ. ನನಗೆ ದೇವರ ಪ್ರಸಾದ ಬೇಕಾಗಿಲ್ಲ, ಈ ನನ್ನ ದೇವತೆಯ ಪ್ರಸಾದ ಬೇಕು. ದೇವತೆ ಪ್ರಸಾದನ? ಅದು ಯಾವ ದೇವತೆ ಪ್ರಸಾದರಿ? ನನ್ನ ಬಾಳ ಸಂಗಾತಿಯಾಗಿ ನನ್ನ ಮನೆ ಬೆಳಕಿನ ಕಿರಣವಾಗಿ ಬಂದಿರುವ ಈ ನನ್ನ ಕನಕಾದೇವಿಯ ಕೆಲ್ಲೆಯ ಪ್ರಸಾದ ಬೇಕು. ಹೌದು, ನನಗೆ ತುಂಬಾ ನಾಚಿಕೆ ಆಗುತ್ತೆ. ಒಂದು ಮಗುವಿನ ತಂದೆ ಆದ್ರೂ ಕೂಡ ನಿಮಗೆ ಪ್ರೇಮ ಲೋಕದಲ್ಲಿ ತೇಲಿಡುವ ಆಸೆ ಕಡಿಮೆನೇ ಆಗಿಲ್ಲ ನಿಮಗೆ. ಹುಣಸೆ ಗಿಡ ಮುಪ್ಪಾದರೆ ಹುಳಿ ಮುಪ್ಪಾಗಿದೆ. ಬಾ ನನ್ನ ಹರಸಿ, ನನ್ನ ಮನದ ಪ್ರೇಯಸಿ, ಹಾಡುವ ಮುಟ್ಟಿನ ಮಳೆ ಸುರಿಸಿ. ಆಯ್ತು ಬಾ ನನ್ನ ರಸ. ಚೆಲುವೆ ಬಳಿ ಬಂದು ಸಿಹಿ ಬಿಟ್ಟು ನೀರು ಸಿಹಿ ಬಿಟ್ಟಿಡ
ಸಿಹಿ ಮುತ್ತಿನ ಕಾಣಿಕೆ ಈ ಮೋಹನ ಸನಿಹೆ ಸಿಹಿ ಮುತ್ತಿನ ಕಾಣಿಕೆ ಈ ನಿನ್ನ ಬಯಕೆ ಸಿಹಿ ಮುತ್ತಿನ ಕಾಣಿಕೆ ಮೋಹನ ಸನಿಹೆ ಸಿಹಿ ಮುತ್ತಿನ ಕಾಣಿಕೆ ಈ ನಿನ್ನ ಬಯಕೆ
ಬಾಳ ಪಯಣಕ್ಕೆ ಜೊತೆಯಾದಿನಿ ಕನಕ, ನಿನ್ನ ಮುದ್ದಿನ ಮಗ ಆಕಾಶ್ ಎಲ್ಲಿ? ಯಾಕೆ ರೀ ಅವರೇ? ನನ್ನ ಮಗ ಹೌದು ಕನಕ, ಆದರೆ ಅವನಿಗೆ ನನಗಿಂತ ನಿನ್ನ ಮೇಲಿಗೆ ಪ್ರೀತಿ ಹೆಚ್ಚು. ನೋಡಿ, ನೆನ್ಸಷ್ಟರಲ್ಲಿ ಮನಸ್ಸಲ್ಲಿರುವ ಹಾಗೆ ನನ್ನ ಮಗ ಬಂದೇ ಬಿಟ್ಟ. ಡ್ಯಾಡಿ, ಮಮ್ಮಿ. ಬಾ ಕಂದ. ಅಮ್ಮ, ನನಗೆ ಆಶೀರ್ವಾದ ಮಾಡಿ, ನಾನು ಸ್ಕೂಲಿಗೆ ಹೋಗಬೇಕು. ಎದ್ದೇಳು ಮಗು, ಈ ನಮ್ಮ ಮನೆತನದ ಮರ್ಯಾದೆ ದೀಪವನ್ನು ಬೆಳಗುವ ನಂದಾದೀಪ ನೀನಾಗಬೇಕಪ್ಪ. ಅಪ್ಪ, ಈ ಮನೆತನಕ್ಕೆ ಧಕ್ಕೆ ಬರುವಂತ ಕೆಲಸ ನೀವು ಮಾಡುದಿಲ್ಲ. ಆದರೆ ಜಾತಿ ಭೂತ ಬಿಡಿದಿರುವ ರೇಡಿಯೋರಿಗೆ ಬದುಕನ್ನು ಎರಿದು ತಿನ್ನುತ್ತಿರುವ ಆ ಅಂದಿನ ಮಕ್ಕಳನ್ನ ತುಂಡು ತುಂಡಾಗಿ ಕತ್ತರಿಸಿ ಬಡವರಿಗೆ ನ್ಯಾಯ ಕೊಡಿಸುವುದೇ ನನ್ನ ಧರ್ಮ. ಅಪ್ಪ, ಚಿಕ್ಕಪ್ಪ ಎಲ್ಲಿಗೂ ಇದ್ದಾನೆ? ಅವನಿಗೇನಪ್ಪ ಸಡಗರ? ಅದೊಂದು ಟಗರನ್ನು ಹಿಡಿದುಕೊಂಡು ಆಳಗಕ್ಕೆ ಹೋಗುವುದೊಂದೇ ಸಡಗರ. ಹೇ ಕನಕ, ನನ್ನ ಮಗನಿಗೆ ಸ್ಕೂಲಿಗೆ ಹೋಗಲು ಹೊತ್ತಾಗುತ್ತೆ. ನನ್ನ ಮಗ ವಿದ್ಯಾವಂತನಾಗಲೆಂದು ಒಂದು ಹಾಡಿನ ಮುಖಾಂತರ ಅವನಿಗೆ ಹಾರೈಸೋಣವೇ? ಆಯ್ತು, ನಿಮ್ಮ ಮಾತಿನಂತೆ.
ಪ್ರಕಾಶ್, ನೀನಿನ್ನು ಸ್ಕೂಲಿಗೆ ಹೋಗು, ಹೊತ್ತಾಗುತ್ತೆ. ಆಯ್ತು ಕಂದ. ನೀನು ಆಯ್ತು ಅಪ್ಪಾಜಿ. ಆ ಮಮ್ಮಿ ನಾನೇನು ಬರ್ತೇನೆ, ಟಾಟಾ. ಆಯ್ತು ಕಂದ, ಹೋಗಿ ಬಾ. ಏನ್ರಿ ಊಟ ಮಾಡೋಣ, ನಡೆಯಿರಿ ಒಳಗಡೆ. ಹಣ ಹತ್ತಿಗೆ ಹತ್ತಿಗೆ ಹಣ. ಬಾವ ಇದು ನಾ ಈಗ ಬಂದೆಯ. ಯಾಕೆ ಬೀರಪ್ಪ, ಟಗರಿನ ಕಾಳಗಕ್ಕೆ ಹೋದವನು ಟಗರು ಇಲ್ಲದೆ ಬರೀ ಕೈಯಲ್ಲಿ ಕೊಡ್ಲಿ ಹಿಡಿದುಕೊಂಡು ಬಂದಿರಲಿಲ್ಲ. ಯಾಕೆ ನಮ್ಮ ಟಗರು ಜಯ ಸಾಧಿಸಲಿಲ್ಲವೇ? ಹಣ ಗೆಲುವಿನ ರುವಾರುವಿನ ಬೆನ್ನಿಗೆ ಕಟ್ಟಿಕೊಂಡು ಬಂದಿರುವ ಐನಿನ ತಮ್ಮ ಬೀರಪ್ಪನ ಟಗರಿಗೆ ಸಹೋಲಿನ ಸುಳಿ ಎಲ್ಲಿಂದ ಸುಳಿಯಬೇಕಣ್ಣ. ನಮ್ಮ ಟಗರಿಗೆ ಪ್ರಥಮ ಬಹುಮಾನವಾಯ್ತು, ನಮ್ಮ ಟಗರಿಗೆ ಪ್ರಥಮ ಬಹುಮಾನವಾಯ್ತು. ಏನು ನಿನಗೆ ಬಹುಮಾನ ಕೊಟ್ಟಿದ್ದಾರೆ? ಯಾವ ತರ ಬಹುಮಾನ ಕೊಟ್ಟಿದ್ದಾರೆ ಮೈದುನ? ಏ ಕನಕ, ನನ್ನ ತಮ್ಮನಿಗೆ ಯಾವ ಬಹುಮಾನ ಕೊಟ್ಟರೇನಂತೆ? ನನ್ನ ತಮ್ಮ ಕಾಲಿಟ್ಟ ಕಡೆಯಲ್ಲೆಲ್ಲ ಪ್ರಥಮ ಬಹುಮಾನವಾಗಲೇಬೇಕು. ಇದೇ ಸಂತೋಷದ ವಿಷಯಕ್ಕೆ ನಮ್ಮ ಮನೆ ದೇವರನ್ನು ನೆನೆಯುತ್ತಾ ಒಂದು ಹಾಡನ್ನಾದರೂ ಹಾಡಬಾರದೆ ನನ್ನ ಚಂದುಳ್ಳ ಚೆಲುವೆ? ₹5,100 ಒಂದು ತೊಲೆ ಬಂಗಾರ ಬಿದ್ದೋತ್ಗೆ. ಆದರೆ ಇನ್ನಿನ ಮೈದಾನ ಆ ಪ್ರಥಮ ಬಹುಮಾನವನ್ನು ಬಿಟ್ಟು ಮೂರನೇ ಬಹುಮಾನವನ್ನು ಈ ಪರಶುರಾಮನನ್ನು ಎತ್ತಿಕೊಂಡು ಬಂದ. ಯಾಕೆ ಬೀರಪ್ಪ ಹಾಗೇಕೆ ಮಾಡಿದೆ? ಹಣ ನನ್ನ ಟಗರು ಗಳಿಸಿದ ಪ್ರಥಮ ಬಹುಮಾನವನ್ನು ನಾನು ತೆಗೆದುಕೊಳ್ಳಬೇಕೆಂದು ಕಣದೊಳಗೆ ಕಾಲಿಟ್ಟೆ. ಅಲ್ಲಿ ಕಾಲಿಡುವುದರೊಳಗಾಗಿ ಗೊತ್ತಾಯಿತು ಏನು ನಾಟಿಗೆ ಜಾತಿ ಅವಮಾನವಾಗಿದೆ ಎಂದು. ನಮ್ಮ ಕುರುಬ ಜಾತಿಗೆ ಕಳಂಕ ಬಿಟ್ಟು ಮಾತನಾಡಿದ ಆ ವೇಗಿಯರ ಶಿರವನ್ನು ಕತ್ತರಿಸಿ ಹಾಕಬೇಕೆಂದು ನನ್ನ ಗುರು ಬೀರೇಶ್ವರ ಅವತಾರಿ ಪುರುಷನಾದ ಈ ಕೊಂಡರಗೊಂಡ ಪರಶುರಾಮನನ್ನು ಕೈಗೆತ್ತಿಕೊಂಡು ಓಡಾಡಿ ಬಂದೆ.
ಅವರನ್ನು ತುಂಡಾಗಿ ಕತ್ತರಿಸಿ ಹಾಕಬೇಕೆಂದು ಹೇಳಿ ಎತ್ತಿಗೆ ಯಾರವರು ಈ ನಮ್ಮ ಕುರುಬ ಜಾತಿಗೆ ಅವಮಾನ ಮಾಡಿದವರು. ವೀರಪ್ಪ, ಸುಮ್ಮನೆ ಕಡ್ಡಿಯನ್ನು ಇದು ಗುಡ್ಡವನ್ನಾಗಿ ಮಾಡಬಾರದು. ಸ್ವಲ್ಪ ವಿಷಯಕ್ಕೆ ಈ ರೀತಿ ವಿರಸ ಬೆಳೆಸಿಕೊಂಡರೆ ನಮಗೆ ಒಳ್ಳೆಯವರೆನ್ನುತ್ತಾರೇನು? ಇಲ್ಲ ಭೈರಪ್ಪ, ನಿನ್ನ ಮುಂದೆ ಯಾರು ಸುಳ್ಳು ಹೇಳಿದರೆ ನನಗೆ ಯಾರು ಏನು ಅಂದಿಲ್ಲ. ಸುಳ್ಳು ಕತ್ತಿಗೆ ಹೋದ ಅವಮಾನವನ್ನು ಮುಚ್ಚಿಟ್ಟುಕೊಂಡು ಏನಿನ ಮೈದಾನ ವೀರಪ್ಪನ ಮುಂದೆ ಸುಳ್ಳಿನ ಶಿಖರವನ್ನು ಕಟ್ಟಿ ನನ್ನ ಸೆಟ್ಟನ್ನು ಶಾಂತಿಗೊಳಿಸಬೇಡಿ. ಯಾವುದು ಭಯವಿಲ್ಲದೆ ಬೆತ್ತರಿಸಿ ಹೇಳುವತ್ತಿಗೆ ಆಹಾರದ ಮಕ್ಕಳ ಹೆಸರನ್ನು ಈಗಲೇ ಹೋಗಿ ಅವರನ್ನು ತರತರನೆ ಎದ್ದು ತಂದು ಜಾತಿ ಭೂತವನ್ನು ಬಡಿಸಿಕೊಂಡಿರುವ ಆ ಕೋತಿನ ಮಕ್ಕಳನ್ನು ದೊಡ್ಡವಾಗಿ ಕಡಿದು ಹಾಕಿ ಬರುತ್ತೇನೆ. ವೀರಪ್ಪ, ಸುಮ್ಮನೆ ಕಡ್ಡೆಯನ್ನು ಇದು ಗುಡ್ಡವನ್ನಾಗಿ ಮಾಡಬಾರದು. ಸ್ವಲ್ಪ ವಿಷಯಕ್ಕೆ ಈ ರೀತಿ ವಿರಸ ಬೆಳೆಸಿಕೊಂಡರೆ ನಮಗೆ ಒಳ್ಳೆಯವರೆನ್ನುತ್ತಾರೇನು? ಇದು ಹೆಣ್ಣು ಮಕ್ಕಳ ಜಗಳ. ನಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ನಾವೇ ಬುದ್ಧಿ ಕಲಿಸಬೇಕು ವೀರಪ್ಪ. ಅಂದಾಗ ಈ ಸಮಾಜದಲ್ಲಿ ನಾವು ಒಳ್ಳೆಯವರೆನಿಸಿಕೊಳ್ಳುವುದಕ್ಕೆ ಸಾಧ್ಯ. ಅಂದರೆ ನನ್ನ ನಿನ್ನ ಮಾತಿನ ಅರ್ಥ ಹಚ್ಚಿದ ಕೊಡವನ್ನು ಕಿತ್ತಿ ಎತ್ತಿ ನೀರನ್ನು ಹಾಕಿ ಕಲಿಸಿದ ಕೆಟ್ಟ ಹೆಂಗಸರಿಗೆ ಬುದ್ಧಿ ಕಲಿಸುವುದನ್ನು ಬಿಟ್ಟು ಅವರು ಮಾತನಾಡಿದ್ದನ್ನೇ ಮಾತನಾಡಿಸಿಕೊಂಡು ಬಂದಿರುವ ಏನು ಅರಿಯದೆ ಏನು ತಿಳಿಯದೆ ಈ ನನ್ನ ಅತ್ತಿಗೆಗೆ ಬುದ್ಧಿ ಕಲಿಸಬೇಕೆಂದು ಹೇಳುತ್ತಿದೆಯಲ್ಲ ನಾನೇನು. ಆ ಹೆಂಗಸರಿಗೆ ಆ ವೆಂಕಟರೆಡ್ಡಿ ಮತ್ತು ನಾರಾಯಣ ರೆಡ್ಡಿ ಸರಿಯಾಗಿ ಬುದ್ಧಿ ಕಲಿಸದೇನೆಂದು ಒಪ್ಪಿಕೊಂಡರು ಸರಿ. ಐರಾಗಿದ್ದರೆ ಅವರಿಗೆ ನಾನು ತಕ್ಕ ಪಾಠವನ್ನು ಕಲಿಸಿ ಬರುತ್ತೇನೆ. ಇದು ಮಾತ್ರ ನನ್ನ ಗುರು ವೀರೇಶ್ವರನ ಪಾದದಾನ್ಯಗೂ ಸತ್ಯ ಸತ್ಯ. ಹೇ ಮಗನ ವೆಂಕಟರೆಡ್ಡಿ, ಕಾಲು ಕೆಳೆದು ವೀರಪ್ಪ, ನಿಂತುಕೋ ವೀರಪ್ಪ. ಕನಕ ನಮ್ಮ ಜಾತಿಗೆ ಅವಮಾನವಾಗಿದೆ ಎಂದು ನನ್ನ ತಮ್ಮ ಸಿಟ್ಟಿನ ಆವೇಶದಲ್ಲಿ ಹೊರಟೆ ಹೋಗಿಬಿಟ್ಟ. ಮೊದಲೇ ಆ ವೆಂಕಟರೆಡ್ಡಿ ಮನೆತನದವರೆಂದರೆ ಈ ಊರೇ ಗಡಗಡನೆ ನಡುಗುತ್ತದೆ. ಅಂದಾಗ ನನ್ನ ತಮ್ಮನಿಗೆ ಅಪಾಯ ತಪ್ಪಿದ್ದಲ್ಲ ಕನಕ, ಅಪಾಯ ತಪ್ಪಿದ್ದಲ್ಲ. ನಾನು ಈಗಲೇ ಹೋಗಿ ನನ್ನ ತಮ್ಮನನ್ನು ಕರೆದುಕೊಂಡು ಬರುತ್ತೇನೆ. ಆಯ್ತು, ನೀವು ಹೋಗಿ ಬನ್ನಿ.